ವಾಟ್ಸಪ್ ಗೈಸ್, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಮ್ಮ ಅಪ್ಕಮಿಂಗ್ ಸ್ಮಾರ್ಟ್ಫೋನ್ ಎಪಿಸೋಡ್. ಅಲ್ಲಿ ಎಷ್ಟನೇ ಎಪಿಸೋಡ್ ಮರ್ತೋಗಿದ್ದೀನಿ. ಕಳೆದ 3 ತಿಂಗಳಿಂದ ಇದು ಎಪಿಸೋಡ್ನ ಮಾಡೋಕ್ಕಾಗ್ತಿಲ್ಲ. ಬಟ್ ಜನವರಿಯಲ್ಲಿಂದು ಸ್ಮಾರ್ಟ್ ಫೋನ್ಸ್ಗಳು ಲಾಂಚ್ ಆಗಿತ್ತು. ಅದಕ್ಕಿಂತ ತುಂಬ ದೊಡ್ಡ ಲಿಸ್ಟ್ನ ನಿಮ್ಮ ಮುಂದೆ ತೊಗೊಂಡು ಬರ್ತಾ ಇದೆ. ಮತ್ತು ತುಂಬ ಬೇರೆ ಸ್ಮಾರ್ಟ್ ಫೋನ್ಸ್ಗಳೆಲ್ಲ ಮಾರ್ಕೆಟಲ್ಲಿ ಎಂಟ್ರಿ ಹೊಡಿತಾ ಇದೆ. ನಮ್ಮದೇ ಹವಾ ಅಂತ. ಸೊ ಎಲ್ಲ ಸ್ಮಾರ್ಟ್ ಫೋನ್ಸ್ ಕಂಪ್ನಿಗಳು ರೆಡಿ ಆಗಿ ಕೂತ್ಕೊಂಡ್ವೆ. ಸೊ ನಾವು ರೆಡಿ ಆಗಿ ಲಿಸ್ಟಲ್ಲಿ ಮೊದಲನೇ ಸ್ಮಾರ್ಟ್ ಫೋನ್ ಹೆಸರು ತೊಗೊಳ್ತಾ ಇದ್ದೀವಿ. ಇದು ರಿಯಲ್ಮಿ ಕಡೆಯಿಂದ ರಿಯಲ್ಮಿ C3. ಇದೇ ಫೆಬ್ರವರಿ 6ನೇ ತಾರೀಕು ಇದು ಭಾರತದಲ್ಲಿ ಲಾಂಚ್ ಆಗ್ತಾ ಇರುವಂಥದ್ದು. ಈ ಸ್ಮಾರ್ಟ್ ಫೋನ್ ಮಿಡ್ ಕ್ಯಾಟಗರಿ ಅಂದ್ರೆ 7,800 ರೂಪಾಯಿಗೆ 332 464 ವೇರಿಯಂಟ್ ತೊಗೊಂಡು ಬರ್ತಿದೆ. ಇದರಲ್ಲಿ ಹೀಲಿಯೋನ A70 ಪ್ರೊಸೆಸರ್ ತೊಗೊಂಡು ಬರ್ತಾ ಇದೆ. ಮತ್ತೆ ರಿಯಲ್ಮಿ ಒಂದು ಫಿಟ್ ಬ್ಯಾಂಡ್ ನ ಕೂಡ ಮಧ್ಯದಲ್ಲಿ ಲೀಕ್ಸ್ ನ್ಯೂಸ್ಗಳು ತಿಳಿಸ್ಕೊಟ್ಟಿದೆ. ಅದನ್ನ ಕೂಡ ಅನೌನ್ಸ್ ಮಾಡುವಂತ ತುಂಬಾ ಚಾನ್ಸಸ್ಗಳಿದೆ. ಸೊ ನೋಡೋಣ ಅಂತ ಯಾವ ಬೆಲೆಗೆ ಬರುತ್ತೆ C3 ಫಿಟ್ ಬ್ಯಾಂಡ್ ಎಲ್ಲ ಏನೆಲ್ಲ ಮಾಡ್ತಾರೆ ರಿಯಲ್ಮಿ ಅಂತ ಕಾಯ್ದುಬಿಟ್ಟು ನೋಡೋಣ ಅಂತ. ಇಡಿಸ್ಟಲ್ಲಿ ನೆಕ್ಸ್ಟ್ ಫೋನ್ ಬರ್ತಾ ಇದೆ. ಅದು ನಿಮಗೆಲ್ಲ ಗೊತ್ತಿರ್ಬೋದು ಆಲ್ರೆಡಿ. ತುಂಬಾ ನ್ಯೂಸ್ಗಳನ್ನ ಇದ್ರ ಬಗ್ಗೆ ಹೇಳಿದೀನಿ. ಅದು ಪೋಕೋ ಕಡೆಯಿಂದ ಪೋಕೋ X2 ಫೆಬ್ರವರಿ 4ನೇ ತಾರೀಕಿಗೆ ಲಾಂಚ್ ಆಗ್ತದೆ. ಸೊ ಇದ್ರ ಬಗ್ಗೆ ಸ್ಪೆಸಿಫಿಕೇಶನ್ ಪ್ರೈಸ್ ಎಲ್ಲ ನೀವೇ ಹೇಳಬೇಕು, ನಾನು ಹೇಳೋ ಅವಶ್ಯಕತೆ ಇಲ್ಲ ಅನ್ಕೊಳ್ತಾ ಇದ್ದೀನಿ. ಇಡಿಸ್ಟಲ್ಲಿ ನೆಕ್ಸ್ಟ್ ಸ್ಮಾರ್ಟ್ ಫೋನ್ ಬರ್ತಾ ಇದೆ. ಅದು ವಿವೋ ಕಡೆಯಿಂದ ವಿವೋ IQ. ಕಳೆದ ವರ್ಷ ಕೂಡ ವಿವೋನವರು IQ ಒಂದು ಸ್ಮಾರ್ಟ್ ಫೋನ್ ಲಾಂಚ್ ಮಾಡಿದ್ರು. ಈ ವರ್ಷ ಫೆಬ್ರವರಿಯಲ್ಲಿ 2 ಸ್ಮಾರ್ಟ್ ಫೋನ್ಸ್ಗಳನ್ನ ತಗೊಂಡು ಬರ್ತಾ ಇದ್ದಾರೆ. ಒಂದು 20,000-25,000 ರೂಪಾಯಿ ಲಾಂಚ್ ಆಗುತ್ತೆ, ಇನ್ನೊಂದು 15,000 ರೂಪಾಯಿಗೆ ಲಾಂಚ್ ಆಗುತ್ತೆ. ಇದು ಪೋಕೋ X2ಗೆ ಕಾಂಪಿಟೇಷನ್ ಕೊಡಕ್ಕೆ ಮತ್ತೆ ರೆಡಿ ಆಗಿದೆ ಅನ್ಕೋಬಹುದು. ಈ ಸ್ಮಾರ್ಟ್ ಫೋನ್ ಮೊದಲ ಬಾರಿಗೆ ನಮ್ಮ ಭಾರತದಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 865 ಪ್ರೊಸೆಸರ್ನ ಒಳಗೊಂಡಿರುವ ಮೊದಲ ಸ್ಮಾರ್ಟ್ ಫೋನ್ ಲಾಂಚ್ ಆಗ್ತಾ ಇರುವಂಥದ್ದು ಅದು ವಿವೋ ಕಡೆಯಿಂದ IQ ಸ್ಮಾರ್ಟ್ ಫೋನ್ಸ್ಗಳಲ್ಲಿ. ನೋಡೋಣ ಅಂತ ಎಷ್ಟು ಬೆಲೆಗೆ ಲಾಂಚ್ ಮಾಡ್ತಾರೆ, ಏನೆಲ್ಲ ಸ್ಪೆಸಿಫಿಕೇಶನ್ ತೊಗೊಂಡು ಬರ್ತಾರೆ. ಮಾರ್ಕೆಟಲ್ಲಿ ಕಾಂಪಿಟೇಷನ್ ಆದಷ್ಟು ನಮಗೆ ಲಾಭ ಆಗುತ್ತೆ. ಇಡಿಸ್ಟಲ್ಲಿ ನೆಕ್ಸ್ಟ್ ಸ್ಮಾರ್ಟ್ ಫೋನ್ ಬರ್ತಾ ಇದೆ ಇನ್ಫಿನಿಕ್ಸ್ ಕಡೆಯಿಂದ ಇನ್ಫಿನಿಕ್ಸ್ S5 Pro ಅಂತ. ಈ ಸ್ಮಾರ್ಟ್ ಫೋನ್ 10,000 ರೂಪಾಯಿ ಒಳಗಡೆ ಪಾಪ್ ಸೆಲ್ಫಿನ ತೊಗೊಂಡು ಬರ್ತಾ ಇದೆ. ಮತ್ತೆ ಫೆಬ್ರವರಿ 10ನೇ ತಾರೀಕಿಗೆ ನಮ್ಮ ಭಾರತದಲ್ಲಿ ಲಾಂಚ್ ಆಗುತ್ತೆ. ಸೊ ಈ ವಿಷಯನ ಮರ್ತಿದ್ದೆ, ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಬಜೆಟ್ ಕ್ಯಾಟಗರಿಯಲ್ಲಿ ಮೊದಲ ಬಾರಿಗೆ ಪಾಪ್ ಸೆಲ್ಫಿ ಇದೆ, ತುಂಬಾ ಇಂಟ್ರೆಸ್ಟಿಂಗ್. ಇಡಿಸ್ಟಲ್ಲಿ ನೆಕ್ಸ್ಟ್ ಸ್ಮಾರ್ಟ್ ಫೋನ್ ಬರ್ತಾ ಇದೆ. ಅದು ಓಪೋ ಕಡೆಯಿಂದ ಓಪೋ ರೆನೋ 3 Pro. ಈ ಸ್ಮಾರ್ಟ್ ಫೋನ್ ವಿಶೇಷ ಡುವಲ್ ಪಂಚ್ ಹೋಲ್ ಕ್ಯಾಮ್ರಾ ತೊಗೊಂಡು ಬರ್ತಾ ಇದೆ. ಅದರಲ್ಲಿ ಸೆಲ್ಫಿ ಕ್ಯಾಮ್ರಾ 44 ಮೆಗಾ ಪಿಕ್ಸೆಲ್ನ ತೊಗೊಂಡು ಬರ್ತಾ ಇದೆ. ಈ ಸ್ಮಾರ್ಟ್ ಫೋನ್ ಕೂಡ ಒಂದು ಫ್ಲಾಗ್ಶಿಪ್ ಲೆವೆಲ್ಗೆ ತುಂಬಾ ಕಮ್ಮಿ ಬೆಲೆಗೆ ಲಾಂಚ್ ಮಾಡಿದ್ರೆ ಅಂತ ಹೇಳ್ತಿದ್ದಾರೆ ಓಪನ್ ಅವರು. ಇಷ್ಟಲ್ಲದೆ ಮತ್ತೊಂದು 15,000 ರೂಪಾಯಿ ಕೂಡ ಬಜೆಟ್ ಅಲ್ಲಿ ಕೂಡ ಓಪನ್ ಅವರು 2 ಸ್ಮಾರ್ಟ್ ಫೋನ್ಸ್ಗಳ ಫೆಬ್ರವರಿನಲ್ಲಿ ಲಾಂಚ್ ಮಾಡ್ತಾ ಇರುವಂಥದ್ದು. ನೋಡೋಣ ಯಾವ ಬೆಲೆಗೆ ಬರ್ಬೋದು. ಒಂದು ಒಳ್ಳೆ ಬೆಲೆಗೆ ಒಂದು ಒಳ್ಳೆ ಸ್ಪೆಸಿಫಿಕೇಶನ್ ಕೊಟ್ಟರೆ ಮಾರ್ಕೆಟಲ್ಲಿ ಎಲ್ಲರದ್ದು ಹವಾ ಹಾಗೆ ಆಗುತ್ತೆ. ಇಡಿಸ್ಟಲ್ಲಿ ನೆಕ್ಸ್ಟ್ ಸ್ಮಾರ್ಟ್ ಫೋನ್ ಅನ್ನೋದಕ್ಕಿಂತ ಸ್ಮಾರ್ಟ್ ಫೋನ್ಸ್ಗಳು ಅಂದರೆ ಚೆನ್ನಾಗಿರುತ್ತೆ. ಅದು ಸ್ಯಾಮ್ಸಂಗ್ ಕಡೆಯಿಂದ ಸ್ಯಾಮ್ಸಂಗ್ S20 ಸೀರೀಸ್ನಲ್ಲಿ ಅನ್ಪ್ಯಾಕ್ಡ್ ಇವೆಂಟ್ 11ನೇ ತಾರೀಕು ನಡೀತಾ ಇರುವಂಥದ್ದು. ಇಲ್ಲಿ 3 ಸ್ಮಾರ್ಟ್ ಫೋನ್ಸ್ಗಳು ಲಾಂಚ್ ಮಾಡ್ತಾರೆ. ಒಂದು ಸ್ಯಾಮ್ಸಂಗ್ Galaxy S20, S20 Plus ಮತ್ತು S20 Ultra ಅಂತ. ಈ ಸ್ಮಾರ್ಟ್ ಫೋನ್ಸ್ಗಳು ಲಾಂಚ್ ಆದ ತಕ್ಷಣವೇ ಮಾರನೇ ದಿವಸ ಅಥವಾ ಒಂದು 2 ದಿವಸಗಳ ನಂತರ ಇದು ಭಾರತದಲ್ಲಿ ಲಾಂಚ್ ಆಗುತ್ತಾ ಇಲ್ಲ ಅಂತ ಸ್ಯಾಮ್ಸಂಗ್ ಕಂಪ್ನಿ ಇರೋದನ್ನ ರಿವೀಲ್ ಮಾಡಿಬಿಡ್ತಾರೆ. ಖಂಡಿತ ಈ ಸ್ಮಾರ್ಟ್ ಫೋನ್ ಏನೋ ನಮ್ಮ ಭಾರತದಲ್ಲಿ ಬಂದರೂ 1 ಲಕ್ಷ ರೂಪಾಯಿಗಿಂತ ಜಾಸ್ತಿ ಬೆಲೆ ಆಗಲಿದೆ ಅಂತ. ಖಂಡಿತ 1 ಲಕ್ಷ ಕೂಡ ನಮ್ಮ ಭಾರತದಲ್ಲಿ ತಗೊಳ್ಳೋರು ತುಂಬಾ ಜನ ಇದ್ದಾರೆ. ಅಷ್ಟೇ ಸ್ಪೆಸಿಫಿಕೇಶನ್ ಕೂಡ ಚೆನ್ನಾಗಿ ಸಿಗ್ಬೋದು ನನಗನ್ಸುತ್ತೆ. ಸೊ ನೋಡೋಣ ಅಂತೆ ಮತ್ತೆ ಯಾವ ಬೆಲೆಗೆ ಬರ್ಬೋದು. ಬಂದರೂ ಒಂದು ಒಳ್ಳೆ ಬೆಲೆ ತೊಗೊಂಡು ಬನ್ನಿ ಅಂತ ಹೇಳೋದು ಕರ್ತವ್ಯ ನಮ್ದಿದೆ. ನಾವು ಮಾಡ್ತಾನೆ ಇದ್ವಿ, ನಿಮ್ಗೆ ಹೇಳ್ತಾನೆ ಇದ್ವಿ. ನೀವೇನು ಸ್ಯಾಮ್ಸಂಗ್ ಹೇಳಕ್ಕೆ ಇಷ್ಟಪಡ್ತೀರಿ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸ್ಕೊಡ್ಬೋದು. ಇಡಿಸ್ಟಲ್ಲಿ ನೆಕ್ಸ್ಟ್ ಫೋನ್ ಬರುತ್ತೆ. ನೀವೆಲ್ಲ ವೇಟ್ ಮಾಡ್ತಿರ್ಬೋದು, ಆ ಬ್ರ್ಯಾಂಡ್ಗೋಸ್ಕರ ಹಾಕೋತಾ ಇದ್ದೀನಿ. ಅದು ನಿಮ್ಮೆಲ್ಲರ ಪ್ರೀತಿಯ ಶೋಮಿ ಅಂತ ಹಾಕೋಬೋದು. ಈ ಸರ್ತಿ ರೆಡ್ಮಿನವ್ರಿಗೆ ಫೋನ್ಸ್ ಬಗ್ಗೆ ಯಾವುದೇ ಅಪ್ಡೇಟ್ ಸಿಕ್ಕಿಲ್ಲ. ಬಟ್ Mi Note 10 108 ಮೆಗಾ ಪಿಕ್ಸೆಲ್ನ 5 ರಿಯರ್ ಕ್ಯಾಮ್ರಾ ಹೊಂದಿರೋ ಸ್ಮಾರ್ಟ್ ಫೋನ್ ಫೆಬ್ರವರಿನಲ್ಲಿ ಲಾಂಚ್ ಆಗ್ಬೋದು. ಓಕೆ, 90% ಆಗ್ಬೋದು, 10% ಎಲ್ಲೋ ಡೌಟ್ ಅಂತ ಆಗ್ಬೋದು. ಖಂಡಿತ ಮನು ಕುಮಾರ್ ಜನರು ಹಾರಾಡಿ ಟ್ವೀಟ್ ಮಾಡಿ ಕಾಪಿ ಹಾಗೆ ಬೇರೆಯವನ್ನೆಲ್ಲ ಟೀಸ್ ಮಾಡ್ತಿದ್ದಾರೆ ಬೇರೆ ಕಂಪನಿಗಳನ್ನ ಇಟ್ಕೊಂಡು. ಸೊ ನೋಡೋಣ ಅಂತೆ 108 ಮೆಗಾ ಪಿಕ್ಸೆಲ್ನ Mi Note 10 ಮತ್ತೇನೆ ಮಾರ್ಕೆಟ್ನಲ್ಲಿ ಹವಾ ಮಾಡೋಕ್ಕೆ ರೆಡಿ ಆಗಿದೆ. ಫೆಬ್ರವರಿಯಲ್ಲಿ ಲಾಂಚ್ ಮಾಡಿದ್ರೆ ಇನ್ನಷ್ಟು ಮಜಾ ಇರುತ್ತೆ. ಇಡಿಸ್ಟಲ್ಲಿ ಕೊನೆಯದಾಗಿ ತುಂಬಾ ಬ್ರ್ಯಾಂಡ್ಸ್ಗಳಿದೆ. ಹಾನರ್ ಕಡೆಯಿಂದ ಕೂಡ ಕೆಲವೊಂದು ಫೋನ್ಸ್ಗಳು ಬರ್ಬೋದು ಅನ್ಕೋತೀನಿ. ವಿವೋನ ಬಗ್ಗೆ ಯಾವುದೇ ನ್ಯೂಸ್ಗಳು ಸಿಕ್ಕಿಲ್ಲ, ಲೀಕ್ಸ್ಗಳು ಇನ್ನೂ ಸಿಕ್ಕಿಲ್ಲ. ಅವರು ಆಫ್ಲೈನಲ್ಲಿ ಜಾಸ್ತಿ ಲಾಂಚ್ ಮಾಡ್ತಾ ಇದ್ದಾರೆ. ಸ್ಯಾಮ್ಸಂಗ್ A71 ಕೂಡ ಒಂದು ಬರ್ಬೋದು. ಈಗ ಆಲ್ರೆಡಿ ನಿನ್ನೆ ಸ್ಯಾಮ್ಸಂಗ್ A51 ಲಾಂಚ್ ಮಾಡಿದ್ದಾರೆ. A71 ಕೂಡ ಬರ್ಬೋದು. ಸೊ ನೋಡೋಣ ಅಂತೆ ಆಫ್ಲೈನಲ್ಲಿ ಇನ್ನೊಂದು ಫೋನ್ಸ್ಗಳಿರುತ್ತೆ, ಅದ್ರ ಬಗ್ಗೆ ಜಾಸ್ತಿ ನ್ಯೂಸ್ಗಳು ಸಿಕ್ಕಿಲ್ಲ. ಇದಷ್ಟು ಅಪ್ಕಮಿಂಗ್ ಸ್ಮಾರ್ಟ್ ಫೋನ್ ಆಫ್ ಫೆಬ್ರವರಿ ಆಗಿತ್ತು. ನಿಮ್ಗೆ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಅಂತ ನಿಮ್ಮ ಮತ್ತೆ ಮುಂದಿನ ವಿಡಿಯೋಲಿ. ಅದೇ ಗುಡ್ ಡೇ ಗೈಸ್, ಸಿ ಯು ಇನ್ ದ ನೆಕ್ಸ್ಟ್ ಒನ್. ಪೀಸ್.